ಇನ್ನು ಬೆಂಗಳೂರಿನಲ್ಲಿ ಬಿಬಿಎಂಪಿಗೆ ಸೇರಿದ ಪಾರ್ಕ್ಗಳ ವಿಚಾರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಖುದ್ದಾಗಿ ಒಂದು ಆದೇಶ ಹೊರಡಿಸಿದ್ರು. ಅದೇನಪ್ಪ ಅಂತ ಹೇಳಿದ್ರೆ ಬೆಳಗ್ಗಿನಿಂದ ಸಂಜೆವರೆಗೂ ಪಾರ್ಕ್ ಅವೈಲಬಲ್ ಇರಲಿ, ಜನ ಬಳಸ್ಕೊಳ್ಳಿ ಅಂತ. ಬಟ್ ಬಿಬಿಎಂಪಿ ಯಾಕೋ ಆ ಮಾತನ್ನ ಕೇಳೋ ಹಾಗೆ ಕಾಣಿಸ್ತಾ ಇಲ್ಲ. ಬೆಳಗ್ಗೆ ಹೊತ್ತು ಒಂದು 2 ಅವರ್ಸ್, ಸಂಜೆ ಹೊತ್ತು ಮತ್ತೊಂದು 2 ಅವರ್ಸ್ ಓಪನ್ ಮಾಡಿ ಮತ್ತೆ ಲಾಕ್ ಮಾಡ್ತಾ ಇದೆ. ಒಂದು ಪಾರ್ಕಿನ ಗೇಟಿಗೆ ಬೀಗ ಜಡಿತಾ ಇದೆ. ಹಾಗಾದ್ರೆ ಡಿಕೆ ಶಿವಕುಮಾರ್ ಅಥವಾ ಡಿಸಿಎಂ ಮಾತಿಗೂ ಕೂಡ ಕವಡೆ ಕಾಸಿನ ಕಿಮ್ಮತ್ ಕೊಡ್ತಾ ಇಲ್ವಾ ಬಿಬಿಎಂಪಿ? ನೋಡ್ತಾ ಹೋಗೋಣ. ಡಿಸಿಎಂ ಡಿಕೆಶಿ ಆದೇಶಕ್ಕೂ ಕವಡೆ ಕಾಸಿನ ಕಿಮ್ಮತ್ತಿಲ್ವಾ? ಪಾರ್ಕ್ ದಿನವಿಡೀ ಓಪನ್ ಮಾಡಿ ಅಂದ್ರೂ ಮಾಡದ ಬಿಬಿಎಂಪಿ. ಹೌದು, ಬೆಂಗಳೂರಿಗರಿಗೆ ಅನುಕೂಲ ಆಗಲಿ ಅಂತೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪಾರ್ಕ್ಗಳ ಸಮಯ ವಿಸ್ತರಣೆ ಮಾಡಿದರು. ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಓಪನ್ ಇರೋದಕ್ಕೆ ಆದೇಶ ಮಾಡಿದರು. ಆದರೆ ಈ ನಿಯಮ ಪಾಲನೆ ಆಗ್ತಿಲ್ಲ. ಬೆಳಗ್ಗೆ 10 ಗಂಟೆಗೆ ಕ್ಲೋಸ್ ಮಾಡ್ತಾರೆ, ಓಪನ್ ಇರೋದಿಲ್ಲ. ಬೆಂಗಳೂರಿನ ಬಹುತೇಕ ಬಿಬಿಎಂಪಿ ಪಾರ್ಕ್ಗಳು ದಿನವಿಡೀ ಓಪನ್ ಆಗ್ತಾನೇ ಇಲ್ಲ. ವಿವಿಪುರಂ ಫುಡ್ ಸ್ಟ್ರೀಟ್ ಸಮೀಪದ ಸಜ್ಜನರಾವ್ ವೃತ್ತದ ಪಾರ್ಕಿಗೆ ಬೀಗ ಬಿದ್ದಿದೆ. ಬೆಂಗಳೂರಿನಲ್ಲಿ ನಾಗರಿಕರಿಗೆ ಅನುಕೂಲ ಆಗಲಿ ಅಂತೇಳಿ ಮಾನ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಪಾರ್ಕ್ಗಳ ಸಮಯವನ್ನು ವಿಸ್ತರಣೆ ಮಾಡಿದರು. ಬೆಳಗಿನ ಜಾವ 5 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಕೂಡ ಪಾರ್ಕ್ಗಳು ಓಪನ್ ಇರಲಿ ಅಂತೇಳಿ ಆದೇಶ ಮಾಡಿದರು. ಆದರೆ ಆ ಆದೇಶ ಈಗ ಪಾಲನೆ ಆಗ್ತಾ ಇಲ್ಲ. ಪಾರ್ಕ್ಗಳಿಗೆ ಬೀಗ ಬಿದ್ದಿದೆ. ವಿವಿಪುರಂನ ಸಜ್ಜನರಾವ್ ಉದ್ಯಾನವನವನ್ನು ತಾವು ಗಮನಿಸ್ತಾ ಹೋಗ್ತಾ ಇದ್ದೀರಾ. ಈಗಾಗಲೇ ಕಂಪ್ಲೀಟಾಗಿ ಮಧ್ಯಾಹ್ನ 2 ಗಂಟೆ ಆಗಿದೆ, ಓಪನ್ ಇಲ್ಲ. ಪಾರ್ಕ್ಗಳಿಗೆ ಬೀಗ ಹಾಕಿದ್ದಾರೆ. ಬರ್ತಕ್ಕಂಥವರು ಕೂಡ ಇಲ್ಲಿ ಸಮಸ್ಯೆಯನ್ನು ಹೇಳ್ಕೊಳ್ಳುವಂಥದ್ದು ಇಲ್ಲಿ ನೋಡ್ಬೋದಾಗಿದೆ. ಬೀಗ ಬಿದ್ದಿದೆ. ಈ ರೀತಿಯ ನಿಯಮಗಳು ಪಾಲನೆ ಆಗ್ತಾನೆ ಹೋಗ್ತಾ ಇಲ್ಲ. ಅಂದರೆ ಬರೀ ಕಾಗದಕ್ಕಷ್ಟೇ ಆದೇಶನ ಎನ್ನುವಂಥ ಪ್ರಶ್ನೆ ಮೂಡ್ತಾ ಹೋಗುತ್ತೆ. ಇಲ್ಲೆಲ್ಲವೂ ಕೂಡ ಬೀಗ ಹಾಕಿರುವಂಥದ್ದು, ಜೊತೆಗೆ ನಾಗರಿಕರು ಕೂಡ ಪಾರ್ಕ್ನಲ್ಲಿ ಹಕ್ಕಿಗಳಿಗೆ ಊಟನ ಇಡುವಂಥದ್ದು, ಆ ರೀತಿಯಾದಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಇಲ್ಲಿ ಓಪನ್ ಇಲ್ಲ. ಓಪನ್ ಇರದೇ ಇರುವಂಥದ್ದು ಕೂಡ ಕಷ್ಟಕರ ಆಗುತ್ತೆ. ಆದೇಶವನ್ನು ಏನೋ ಮಾಡಿದ್ರು, ಆದರೆ ಆದೇಶ ಮಾಡಿದಾದ್ಮೇಲೆ ಕೂಡ ಅದು ಪಾಲನೆ ಆಗ್ತಾ ಇಲ್ಲ. ನಿಯಮಗಳನ್ನ ರೂಪಿಸೋದಲ್ಲ, ಅದನ್ನು ಪಾಲನೆ ಮಾಡಬೇಕಾಗತ್ತೆ. ಆದರೆ ಅದು ನಿಯಮಗಳಲ್ಲಿ ಪಾಲನೆ ಆಗ್ತಾ ಇಲ್ಲ ಎನ್ನುವಂಥದ್ದು ಗೊತ್ತಾಗ್ತದೆ. ಇನ್ನು ಜಯನಗರದ 3ನೇ ಹಂತದಲ್ಲಿರುವಂತಹ ಧನ್ವಂತರಿ ಪಾರ್ಕ್ನಲ್ಲೂ ಕೂಡ ಮಧ್ಯಾಹ್ನ ಓಪನ್ ಇರೋದಿಲ್ಲ. ಬಿಬಿಎಂಪಿ ಪಾರ್ಕ್ಗಳನ್ನು ಇಡೀ ದಿನ ಓಪನ್ ಮಾಡಬೇಕು ಅಂತೇಳಿ ಆದೇಶ ಮಾಡಿದ್ರು, ಆದರೆ ಅದು ಪಾಲನೆ ಆಗ್ತಾ ಇಲ್ಲ. ಜಯನಗರದ 3ನೇ ಹಂತದಲ್ಲಿರುವಂಥ ಧನ್ವಂತರಿ ವನ, ಇದು ಬಿಬಿಎಂಪಿಯ ಪಾರ್ಕು ಸದ್ಯಕ್ಕೆ ಕ್ಲೋಸ್ ಆಗಿದೆ. ಇಲ್ಲಿ ಕೂಡ ಓಪನ್ ಇಲ್ಲ. ನಿಯಮ ರೂಪಿಸೋದೊಂದು, ಆದರೆ ಪಾಲನೆ ಆಗ್ತಾ ಇಲ್ಲ ಎನ್ನುವಂಥದ್ದು, ಬರೀ ಆದೇಶಕ್ಕಷ್ಟೇ ಸೀಮಿತ ಎನ್ನುವಂಥದ್ದು ನೋಡ್ಬೋದಾಗಿದೆ. ಲಾಕ್ ಮಾಡ್ಕೊಂಡು ಹೋಗಿದ್ದಾರೆ. ಇಲ್ಲಿ ಓಡಾಡೋರಿಗೆ ಮತ್ತು ವಿಶ್ರಾಂತಿ ತೆಗೆದುಕೊಳ್ಳೋರಿಗೆ, ವಯಸ್ಸಾದಂಥವ್ರು ಪಾರ್ಕಲ್ಲಿ ವಾಕ್ ಮಾಡ್ತಾಯಿದ್ರು, ಅವ್ರಿಗೆ ಅನುಕೂಲ ಆಗೋದು. ಇಲ್ಲಿ ಕೂಡ ಬೀಗ ಹಾಕಿದ್ದಾರೆ. ಈ ರೀತಿ ಯಾಕೆ ಮಾಡ್ತಾಯಿದ್ದಾರೆ ಅನ್ನುವಂಥದ್ದು ಗೊತ್ತಿಲ್ಲ. ಬಿಬಿಎಂಪಿ ಪಾರ್ಕುಗಳು ಇಡೀ ದಿನ ಓಪನ್ ಇರಬೇಕು, ರಾತ್ರಿ 10ರವರೆಗೂ ಇರಬೇಕು ಅಂತ ಕೂಡ ಹೇಳಿದ್ದಾರೆ. ಎಲ್ಲೂ ಕೂಡ ನಿಯಮಗಳು ಪಾಲನೆ ಆಗ್ತಾಯಿಲ್ಲ. ಕೆಲವೊಂದು ಕಡೆ ಆಗ್ತಾ ಇದೆ, ಕೆಲವೊಂದು ಕಡೆ ಆಗ್ತಾ ಇಲ್ಲ. ಹಾಗಾಗಿ ಎಲ್ಲ ಕಡೆಯೂ ಕೂಡ ನಿಯಮ ಪಾಲನೆ ಆಗೋ ರೀತಿಯಲ್ಲಿ ನೋಡ್ಕೊಳ್ಬೇಕಾಗತ್ತೆ. ಇನ್ನು ದಿನವಿಡೀ ಪಾರ್ಕ್ ಓಪನ್ ಮಾಡದ ಬಗ್ಗೆ ಜನ ಅಸಮಾಧಾನವನ್ನ ಹೊರಹಾಕ್ತಿದ್ದಾರೆ. ಬೆಳಿಗ್ಗೆ 5 ಗಂಟೆಯಿಂದ 10 ಗಂಟೆವರೆಗೂ ಓಪನ್ ಆಗಲಿ ಇವರೇ. ಭಾಳ ಜನ ಬರ್ತಾರೆ, ಪಾಪ ಏಜ್ ಆದವರು ಪಾರ್ಕಲ್ಲಿ ಕುಂತ್ಕೊಳ್ತಾರೆ, ಅನುಕೂಲ ಆಗುತ್ತೆ. ದಯವಿಟ್ಟು ಓಪನ್ ಮಾಡೋಕ್ಕೆ ಆದೇಶ ಮಾಡಿ ಇವರೇ. ಎಲ್ಲಿ ಯಾರು ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡಬೇಕು ಅಂದರೆ ಪಾರ್ಕಲ್ಲಿ ಬಂದು ಕೂತಿದ್ದದ್ದು ಹೋಯ್ತಿದ್ರು. ಈಗೆಲ್ಲ ಪಾರ್ಕು ಬಾಗ್ಲು ಹಾಕ್ಬಿಟ್ಟಿರ್ತಾರೆ. ನಿಯಮ ಪಾಲಿಯಲ್ಲಿ ಅವ್ರು ಮಾಡ್ತಾ ಇರೋದಲ್ಲಿ ಮಾಡಿ ಇದು ಉಲ್ಲಂಘನೆ ಮಾಡ್ತಾವ್ರೆ. ಅವರೇ ಓಪನ್ ಇಲ್ಲ. ಅದು ಅವ್ರಿಗೆ ಗೊತ್ತು, ಯಾವತ್ತು ಓಪನ್ ಮಾಡ್ತಾರೆ ಅವ್ರಿಗೆ ಗೊತ್ತು. ಯಾವ ಥರ ಹೇಳಿದಾರೆ ಯಾರಿಗೆ ಗೊತ್ತು. ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 8 ತನಕ ಮಾಡಬೇಕು ಅಂತ ಇದೆ. ಈಗ ಇವರು ಕ್ಲೋಸ್ ಮಾಡಿದ್ದಾರೆ. ವಯಸ್ಸಾದವರು ಇರ್ತಾರೆ, ಓಡಾಡೋರು ಇರ್ತಾರೆ, ಅವರಿಗೆ ಸ್ವಲ್ಪ ವಿಶ್ರಾಂತಿ ತಗೊಳ್ಳೋ ಜಾಗ ಇರುತ್ತೆ. ಇದು ಯಾಕೆ ಇವ್ರು ಕ್ಲೋಸ್ ಮಾಡಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ನಿಯಮ ಉಲ್ಲಂಘನೆ ಆಗ್ತಾ ಇದೆ. ಇದು ಮಾಡಬಾರ್ದಿತ್ತು. ಗೊತ್ತಿದ್ದು ಮಾಡ್ತಾ ಇರೋ, ಗೊತ್ತಿಲ್ಲದೆ ಮಾಡ್ತಾ ಇರೋ ಇದು ಮಾಡಲಿ. ಗೊತ್ತಿಲ್ಲದೆ ಮಾಡಿದರೆ ಇದನ್ನು ಓಪನ್ ಮಾಡೋಕ್ಕೆ ಅವರು ಇದು ಮಾಡ್ಕೊಳ್ಳೋ ಆದೇಶ ಮಾಡಿ. ಒಟ್ಟಾರೆ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತೇಳಿ ಪಾರ್ಕ್ ಓಪನ್ ಸಮಯ ವಿಸ್ತರಣೆ ಮಾಡದೆ ಬಿಬಿಎಂಪಿ ನಾಗರಿಕರಿಗೆ ಅನಾನುಕೂಲ ಮಾಡ್ತಾ ಇದೆ. ಎಲ್ಲೆಲ್ಲಿ ಪಾರ್ಕ್ ಓಪನ್ ಇರಲ್ವೋ ಅಲ್ಲೆಲ್ಲ ಓಪನ್ಗೆ ಕ್ರಮವನ್ನು ವಹಿಸ್ತಾರಾ ಅನ್ನೋದನ್ನ ಕಾದ್ ನೋಡಬೇಕಿದೆ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.